ನೀವೇನಾದ್ರೂ ನಮ್ಮ ಕನ್ನಡ ಕ್ವಿಜ್ ಗುರು ಯೂಟ್ಯೂಬ್ ಚಾನೆಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಆಲ್ ಬಟನ್ ಅನ್ನ ಒತ್ತಿ. ವೆಲ್ಕಮ್ ಟು ಕನ್ನಡ ಕ್ವಿಜ್ ಗುರು ಯೂಟ್ಯೂಬ್ ಚಾನೆಲ್. ನಮ್ಮ ಇಂದಿನ ಮೊದಲ ಪ್ರಶ್ನೆ, ಸಿಹಿ ತಿಂಡಿಗಳ ಮೇಲೆ ಬೆಳ್ಳಿ ಪದರವನ್ನು ಏಕೆ ಅಂಟಿಸಿರುತ್ತಾರೆ? ನಿಮ್ಮ ಆಯ್ಕೆಗಳು: ಎ ಹಾಳಾಗದಿರಲು, ಬಿ ಸೌಂದರ್ಯ ವರ್ಧನೆಗಾಗಿ, ಸಿ ವಾಸನೆಗಾಗಿ, ಡಿ ರುಚಿಗಾಗಿ. ಸರಿಯಾದ ಉತ್ತರ ಎ ಹಾಳಾಗದಿರಲು. ಸಿಹಿ ತಿಂಡಿಗಳು ಹಾಳಾಗದಿರಲು ಬೆಳ್ಳಿ ಪದರವನ್ನು ಅಂಟಿಸಿರುತ್ತಾರೆ. ಎರಡನೇ ಪ್ರಶ್ನೆ, ಯಾವ ಹಣ್ಣು ಮುಖದ ಚರ್ಮವನ್ನು ಹೊಳೆಯುವಂತೆ ಮಾಡುತ್ತದೆ? ನಿಮ್ಮ ಆಯ್ಕೆಗಳು: ಎ ಬಾಳೆಹಣ್ಣು, ಬಿ ದಾಳಿಂಬೆ ಹಣ್ಣು, ಸಿ ಪೇರಳೆ ಹಣ್ಣು, ಡಿ ಮಾವಿನ ಹಣ್ಣು. ಸರಿಯಾದ ಉತ್ತರ ಬಿ ದಾಳಿಂಬೆ ಹಣ್ಣು. ದಾಳಿಂಬೆ ಹಣ್ಣು ಮುಖದ ಚರ್ಮವನ್ನು ಹೊಳೆಯುವಂತೆ ಮಾಡುತ್ತದೆ. ಮೂರನೇ ಪ್ರಶ್ನೆ, ಯಾವ ಆಹಾರ ನಿಮ್ಮ ಮುಖದ ಚರ್ಮವನ್ನು ವೇಗವಾಗಿ ವಯಸ್ಸಾಗುವಂತೆ ಮಾಡುತ್ತದೆ? ನಿಮ್ಮ ಆಯ್ಕೆಗಳು: ಎ ಗ್ರೀನ್ ಟೀ, ಬಿ ಕೋಳಿ ಮಾಂಸ, ಸಿ ರಾಗಿ ಮುದ್ದೆ, ಡಿ ಚಿಪ್ಸ್. ಸರಿಯಾದ ಉತ್ತರ ಡಿ ಚಿಪ್ಸ್. ಚಿಪ್ಸ್ ನಿಮ್ಮ ಮುಖದ ಚರ್ಮವನ್ನು ವೇಗವಾಗಿ ವಯಸ್ಸಾಗುವಂತೆ ಮಾಡುತ್ತದೆ. ನಾಲ್ಕನೇ ಪ್ರಶ್ನೆ, ಯಾವ ತರಕಾರಿಯನ್ನು ಸೇವಿಸುವುದರಿಂದ ಬಹುತೇಕ ಕಣ್ಣಿನ ಸಮಸ್ಯೆ ದೂರವಾಗುತ್ತದೆ? ನಿಮ್ಮ ಆಯ್ಕೆಗಳು: ಎ ಸಿಹಿಗೆಣಸು, ಬಿ ಹಾಗಲಕಾಯಿ, ಸಿ ಬೀಟ್ರೂಟ್, ಸಿ ಬೀಟ್ರೂಟ್, ಡಿ ಹೂಕೋಸು. ಸರಿಯಾದ ಉತ್ತರ ಎ ಸಿಹಿಗೆಣಸು. ಸಿಹಿಗೆಣಸು ಬಹುತೇಕ ಕಣ್ಣಿನ ಸಮಸ್ಯೆಯನ್ನು ದೂರ ಮಾಡುತ್ತದೆ. ಐದನೇ ಪ್ರಶ್ನೆ, ಯಾವ ಪ್ರಾಣಿಯ ಹಲ್ಲುಗಳು ಶಾಶ್ವತವಾಗಿ ಬೆಳೆಯುತ್ತಲೇ ಇರುತ್ತವೆ? ನಿಮ್ಮ ಆಯ್ಕೆಗಳು: ಎ ಹಾವು, ಬಿ ಇಲಿ, ಸಿ ಕೋತಿಗಳು, ಡಿ ನಾಯಿ. ಸರಿಯಾದ ಉತ್ತರ ಬಿ ಇಲಿ. ಇಲಿಯ ಹಲ್ಲುಗಳು ಶಾಶ್ವತವಾಗಿ ಅದರ ಜೀವಿತಾವಧಿಯಲ್ಲಿ ಬೆಳೆಯುತ್ತಲೇ ಇರುತ್ತವೆ. ಆರನೇ ಪ್ರಶ್ನೆ, ಬಾಯ್ಲರ್ ಕೋಳಿಗಳು ಎಷ್ಟು ದಿನಗಳಲ್ಲಿ ಪೂರ್ಣವಾಗಿ ಬೆಳವಣಿಗೆ ಆಗುತ್ತವೆ? ನಿಮ್ಮ ಆಯ್ಕೆಗಳು: ಎ 10 ದಿನಗಳು, ಬಿ 30 ದಿನಗಳು, ಸಿ 15 ದಿನಗಳು, ಡಿ 48 ದಿನಗಳು. ಸರಿಯಾದ ಉತ್ತರ ಡಿ 48 ದಿನಗಳು. ಬಾಯ್ಲರ್ ಕೋಳಿಗಳು 48 ದಿನಗಳಲ್ಲಿ ಪೂರ್ಣವಾಗಿ ಬೆಳವಣಿಗೆ ಆಗುತ್ತವೆ. ಏಳನೇ ಪ್ರಶ್ನೆ, ತೂಕ ಕಡಿಮೆ ಮಾಡಿಕೊಳ್ಳಲು ಕೆಳಗಿನ ಯಾವುದು ಅತ್ಯಂತ ಪ್ರಯೋಜನಕಾರಿಯಾಗಿದೆ? ನಿಮ್ಮ ಆಯ್ಕೆಗಳು: ಎ ರಾಗಿ ಗಂಜಿ, ಬಿ ಕಿಚಡಿ, ಸಿ ಪೂರಿ, ಡಿ ಜೋಳ. ಸರಿಯಾದ ಉತ್ತರ ಎ ರಾಗಿ ಗಂಜಿ. ರಾಗಿ ಗಂಜಿ ತೂಕ ಕಡಿಮೆ ಮಾಡಿಕೊಳ್ಳಲು ಅತ್ಯಂತ ಪ್ರಯೋಜನಕಾರಿಯಾಗಿದೆ. ಎಂಟನೇ ಪ್ರಶ್ನೆ, ಕೆಳಗಿನ ಯಾವುದು
ಕಣ್ಣುಗಳನ್ನು ಕ್ಲಿಯರ್ ಆಗಿ ಕಾಣುವಂತೆ ಮಾಡುವ ಆಹಾರ ಪದಾರ್ಥ. ನಿಮ್ಮ ಆಯ್ಕೆಗಳು: ಎ ಸಬ್ಬಕ್ಕಿ, ಬಿ ಕರಿಬೇವು, ಸಿ ಅಲೋವೆರಾ, ಡಿ ಅಶ್ವಗಂಧ. ಸರಿಯಾದ ಉತ್ತರ ಬಿ ಕರಿಬೇವು. ಕರಿಬೇವಿನ ಬಳಕೆಯಿಂದ ಕಣ್ಣುಗಳು ಕ್ಲಿಯರ್ ಆಗಿ ಕಾಣುತ್ತವೆ. 9ನೇ ಪ್ರಶ್ನೆ, ಡೆಂಗ್ಯೂ ಜ್ವರವನ್ನು ಕಡಿಮೆ ಮಾಡಲು ಯಾವ ಹಣ್ಣನ್ನು ತಿನ್ನಬೇಕು? ನಿಮ್ಮ ಆಯ್ಕೆಗಳು: ಎ ಡ್ರ್ಯಾಗನ್ ಫ್ರೂಟ್, ಬಿ ಕಿವಿ ಹಣ್ಣು, ಸಿ ಸೇಬು, ಡಿ ಕಿತ್ತಳೆ. ಸರಿಯಾದ ಉತ್ತರ ಬಿ ಕಿವಿ ಹಣ್ಣು. ಕಿವಿ ಹಣ್ಣು ಡೆಂಗ್ಯೂ ಜ್ವರವನ್ನು ಕಡಿಮೆ ಮಾಡಲು ಸಹಾಯಕಾರಿಯಾಗಿದೆ. 10ನೇ ಪ್ರಶ್ನೆ, ಕಣ್ಣಿನ ಸುತ್ತಲೂ ಬರುವ ಕಪ್ಪು ಕಲೆಗಳಿಗೆ ಏನನ್ನು ತಿನ್ನಬೇಕು? ನಿಮ್ಮ ಆಯ್ಕೆಗಳು: ಎ ಪಪ್ಪಾಯಿ ಹಣ್ಣು, ಬಿ ಅನಾನಸ್, ಸಿ ಕಿತ್ತಳೆ ಹಣ್ಣು, ಡಿ ಸಪೋಟ ಹಣ್ಣು. ಸರಿಯಾದ ಉತ್ತರ ಬಿ ಅನಾನಸ್. ಅನಾನಸ್ ಕಣ್ಣಿನ ಸುತ್ತಲೂ ಬರುವ ಕಪ್ಪು ಕಲೆಗಳನ್ನು ಹೋಗಲಾಡಿಸಲು ಸಹಾಯ ಮಾಡುತ್ತದೆ. 11ನೇ ಪ್ರಶ್ನೆ, ಯಾವ ಹಣ್ಣು ತಿನ್ನುವುದರಿಂದ ಕೀಲು ನೋವು ಬರುವುದಿಲ್ಲ? ನಿಮ್ಮ ಆಯ್ಕೆಗಳು: ಎ ಕಿತ್ತಳೆ ಹಣ್ಣು, ಬಿ ಸಪೋಟ, ಸಿ ಕಲ್ಲಂಗಡಿ, ಡಿ ದ್ರಾಕ್ಷಿಗಳು. ಸರಿಯಾದ ಉತ್ತರ ಎ ಕಿತ್ತಳೆ ಹಣ್ಣು. ಕಿತ್ತಳೆ ಹಣ್ಣು ತಿನ್ನುವುದರಿಂದ ಕೀಲು ನೋವು ಕಡಿಮೆಯಾಗುತ್ತದೆ. ನಿಮಗೆ ಎಷ್ಟು ಪ್ರಶ್ನೆಗಳಿಗೆ ಉತ್ತರ ಗೊತ್ತು ಅನ್ನೋದನ್ನ ಕಾಮೆಂಟ್ ಮೂಲಕ ನಮಗ್ ತಿಳಿಸಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ನಮ್ಮ ಕನ್ನಡ ಕ್ವಿಜ್ ಗುರು ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಆಲ್ ಬಟನ್ ಅನ್ನು ಒತ್ತಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಜಾಯಿನ್ ಬಟನ್ ಅನ್ನು ಪ್ರೆಸ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.